ಈ ಸ್ಟಾರ್ ನಟಿಯರಿಗೆ ತೆಲುಗು ಸಿನಿಮಾಗಳಿಂದ ಸಿಗುವ ಸಂಭಾವನೆ ಎಷ್ಟು? ವಿಡಿಯೋ ನೋಡೋರಿಗೆ ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ, ಸಬ್ಸ್ಕ್ರೈಬ್ ಮಾಡೋರಿಗೆ ತ್ರಿಬಲ್ ನಮಸ್ಕಾರ. ನಂಬರ್ 1 ನಯನತಾರ. ಲೇಡಿ ಸೂಪರ್ ಸ್ಟಾರ್ ಎಂದೇ ಕರೆಸಿಕೊಳ್ಳುವ ನಟಿ ನಯನತಾರ ಅವರು ತೆಲುಗಿನ ಸೈರಾ ನರಸಿಂಹರೆಡ್ಡಿ ಸಿನಿಮಾದಲ್ಲಿ ನಟಿಸಿದ್ದಕ್ಕಾಗಿ 5 ಕೋಟಿ ರು. ಸಂಭಾವನೆ ಪಡೆದುಕೊಂಡಿದ್ದರು. ಮೃಣಾಲ್ ಠಾಕೂರ್. ಇತ್ತೀಚಿನ ದಿನಗಳಲ್ಲಿ ಮೃಣಾಲ್ ಠಾಕೂರ್ ಅವರಿಗೆ ಟಾಲಿವುಡ್ನಲ್ಲಿ ಭಾರೀ ಬೇಡಿಕೆ ಇದೆ. ಸದ್ಯ ಅವರು ಒಂದು ತೆಲುಗು ಸಿನಿಮಾಗೆ 4 ಕೋಟಿ ರು. ವರೆ ಹಣ ಪಡೆಯುತ್ತಾರೆ. ನಂಬರ್ 3 ರಶ್ಮಿಕಾ ಮಂದಣ್ಣ. ಪ್ಯಾನ್ ಇಂಡಿಯಾ ಇಮೇಜ್ ಹೊಂದಿರುವ ರಶ್ಮಿಕಾ ಮಂದಣ್ಣ ಅವರು ತೆಲುಗು ಸಿನಿಮಾಗಳಲ್ಲಿ ನಟಿಸುವುದಕ್ಕೆ ಭರ್ತಿ 3 ಕೋಟಿ ರು. ಸಂಭಾವನೆ ಪಡೆಯುತ್ತಾರೆ. ನಂಬರ್ 4 ತಮನ್ನಾ ಭಾಟಿಯಾ. ಬಹುಭಾಷಾ ನಟಿ ತಮನ್ನಾ ಭಾಟಿಯಾ ಅವರು ತೆಲುಗು ಸಿನಿಮಾಗಳಲ್ಲಿ ನಟಿಸುವುದಕ್ಕೆ 3 ರಿಂದ 3.5 ಕೋಟಿ ರು. ವರೆಗೆ ಚಾರ್ಜ್ ಮಾಡುತ್ತಾರೆ. ಚಿರಂಜೀವಿ ನಟನೆಯ ಬೋಳಾ ಶಂಕರ್ ಸಿನಿಮಾಕ್ಕೆ ತಮನ್ನಾ 3.5 ಕೋಟಿ ರು. ಪಡೆದುಕೊಂಡಿದ್ದರು.